ಕರ್ನಾಟಕ ರಾಜ್ಯ ರೈತ ಸಂಘದಿಂದ ರೈತರ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ. ರೋಣ ಗಜೇಂದ್ರಗಡ ತಾಲೂಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕಿಸಾನ್ ಮೋರ್ಚಾ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ರೈತರ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಜರುಗಿದೆ. ಈ ಸತ್ಯಾಗ್ರಹ ಸೂಡಿ ಕ್ರಾಸ್ನಿಂದ ಮುಲ್ಲನವಾವಿ ಕ್ರಾಸ್ ಪೋತರಾಜನ ಕಟ್ಟಿಯ ಮುಖಾಂತರ ತಹಸೀಲ್ದಾರ್ ಕಚೇರಿಯ ತನಕ ಮೆರವಣಿಗೆ ಸಾಗಿದೆ. ಕಾರಣ ಈಗಾಗಲೇ ತಹಸೀಲ್ದಾರ್ ತನಕ ಎಷ್ಟೋ ಸಾರಿ ಮನವಿ ಕೊಟ್ಟರೂ ಕೂಡ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಆದ್ದರಿಂದ ಈ ಹೋರಾಟವನ್ನ ಮಾಡ್ತಾ ಇದ್ದೀವಿ ಅಂತ ರೈತರು ಮಾತನಾಡಿದರು. ಈ ಸಮಯದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರು ಆದ ಮುತ್ತಣ್ಣ ಜೋಡರೆಡ್ಡಿ ನಮ್ಮ ರಾಷ್ಟ್ರ ಕ್ರಾಂತಿ ಮಾಧ್ಯಮದೊಂದಿಗೆ ಮಾತನಾಡಿ, ರೈತರ ಬೆಳೆ ಪರಿಹಾರ ಸಮರ್ಪಕವಾಗಿ ವಿತರಿಸುವಂತೆ ಆಗ್ರಹಿಸಿ ಕಡಲೆ ಬೆಳೆಗೆ ಸಂಬಂಧಪಟ್ಟಂತೆ ಬೆಳೆ ಬರುವ ಪೂರ್ವದಲ್ಲಿ ಬೆಂಬಲ ಬೆಲೆ ಘೋಷಣೆ ಆಗಬೇಕು ಹಾಗೂ ಖರೀದಿ ಕೇಂದ್ರವನ್ನು ಸ್ಥಾಪಿಸಬೇಕು ಹಾಗೂ ಎಲ್ಲಾ ಬೆಳೆಗಳಿಗೆ ವಿಮಾ ಪರಿಹಾರ ಮೊತ್ತ ಶೀಘ್ರವಾಗಿ ನೀಡಬೇಕು. ಇಲ್ಲವಾದರೆ ಮುಂದೆ ಉಗ್ರವಾದ ಹೋರಾಟ ಮಾಡಲಾಗುತ್ತೆ ಅಂತ ಮಾತನಾಡಿದರು. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವ ಅಧ್ಯಕ್ಷರು ಆದ ಸಂಗಣ್ಣ ದಂಡಿನ ಅವರು ಗದಗ ಜಿಲ್ಲೆಯಲ್ಲಿ ಮಳೆ ಆಶ್ರಿತ ವ್ಯವಸಾಯವನ್ನೇ ಅವಲಂಬಿಸಿರುತ್ತೆ. ತಮಗೆಲ್ಲ ತಿಳಿದ ವಿಷಯ. ಹವಾಮಾನದ ವೈಪರೀತ್ಯಗಳಿಂದ ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ಕೈಗೆ ಬಂದ ಬೆಳೆ ಮನೆಗೆ ಬಾರದೆ ಹಾಳಾಗಿ ಹೋಗುತ್ತೆ. ಅಲ್ಪ ಸ್ವಲ್ಪ ಬೆಳೆ ಬಂದರೂ ಕೂಡ ಅದಕ್ಕೂ ಕೂಡ ಬೆಲೆ ಇಲ್ಲದಂತಾಗುತ್ತೆ. ಕೃಷಿ ಉಳಿಯುವ ಅಭಿವೃದ್ಧಿಗೆ ಸಂಬಂಧಿಸಿದ ವಿಚಾರದಲ್ಲಿ ರಾಜಕೀಯ ಇಚ್ಛಾಶಕ್ತಿಯೂ ಜಾರಿಯಾಗ್ತಾ ಇಲ್ಲ. ರೈತರ ಬೆಳೆಗೆ ವೈಜ್ಞಾನಿಕ ಬೆಲೆ ಸಿಗ್ತಾ ಇಲ್ಲ. ಬೆಳೆಯ ಬೆಲೆ ನಿರ್ಧರಿಸುವ ನಿಯಮಗಳನ್ನು ಜಾರಿಗೆ ಮಾಡಬೇಕು. ಬೆಳೆ ನಾರವಾದಾಗಲೂ ಕೂಡ ಖಾಸಗಿ ವಿಮಾ ಕಂಪನಿಗಳ ಬ್ರಹ್ಮಾಂಡ ಭ್ರಷ್ಟಾಚಾರದ ಫಲವಾಗಿ ಬೆಳೆ ವಿಮೆ ಮಾಡಿಸಿದ ರೈತರಿಗೆ ವಿಮೆ ಬಾರದಂತಾಗಿದೆ. ಬೇಗ ಈ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗಲೇಬೇಕು ಅಂತ ಆಕ್ರೋಶದಿಂದ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಚಾನೆಲ್ದೊಂದಿಗೆ ಮಾತನಾಡಿದರು. ಇವರ ಈ ಹೋರಾಟಕ್ಕೆ ರೋಣ ತಹಸೀಲ್ದಾರ್ ನಾಗರಾಜ್ ಕೆ ಅವರು ರೈತರೊಂದಿಗೆ ಚರ್ಚೆ ಮಾಡಿದ್ರು. ರೈತರ ಹಲವಾರು ಸಲಹೆ ಸೂಚನೆಗಳನ್ನ ಸಮಸ್ಯೆಗಳನ್ನ ಸ್ವೀಕಾರ ಮಾಡಿ ನಾನು ಸದಾ ನಿಮ್ಮ ಸೇವೆಗೆ ಸಿದ್ಧನಾಗಿದ್ದೀನಿ ಅಂತ ಮಾತನಾಡಿದರು. ಈ ಸಮಯದಲ್ಲಿ ತಾಲೂಕು ಅಧ್ಯಕ್ಷರು ಆದ ಸಂಗಪ್ಪ ಪವಾಡ ಶೆಟ್ಟರ್, ತಾಲೂಕು ಕಾರ್ಯದರ್ಶಿ ಬಸವರಾಜ್ ಹೊಸ್ಮನಿ ಹಾಗೂ ರೈತ ಮುಖಂಡರು ಆದ ಮಹದೇವ್ ಪಾಟೀಲ್, ನಿರಲೂಟಿ, ಅಂದಪ್ಪ, ಈರಯ್ಯ ಅರಳಿಕಟ್ಟಿ ಹಾಗೂ ಇನ್ನಿತರ ರೈತರು ಉಪಸ್ಥಿತರಿದ್ದರು. ಎಸ್ವಿ ಸಂಕನಗೌಡ್ರ, ರಾಷ್ಟ್ರ ಕ್ರಾಂತಿ ನ್ಯೂಸ್, ರೋಣ.